ದೆಹಲಿಯ ಜಂತರ್ ಮಂತರ್ನಲ್ಲಿ ಈಗ ನಡೀತಾ ಇರುವಂತಹ ಪ್ರತಿಭಟನೆ ಏನಿದೆ ಆ ಪ್ರತಿಭಟನೆಯನ್ನ ಪ್ರಚೋದನೆಯಾಗಿಟ್ಟುಕೊಂಡು ಕರ್ನಾಟಕದಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಅದು ಕೂಡ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ದೆಹಲಿ ಬಳಿಕ ಕರ್ನಾಟಕದಲ್ಲೂ ನೀಟ್ ಕಿಚ್ಚು. ದೆಹಲಿಯ ಬಳಿಕ ಕರ್ನಾಟಕದಲ್ಲೂ ನೀಟ್ ಕಿಚ್ಚು. ನೀಟ್ ಹಗರಣ ಖಂಡಿಸಿ ಹುಬ್ಬಳ್ಳಿಯಲ್ಲಿ ಪ್ರೊಟೆಸ್ಟ್. ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿಗಳ ಬೃಹತ್ ಪ್ರೊಟೆಸ್ಟ್. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ವಿಪಕ್ಷಗಳ ಪಟ್ಟು. ವಿಚಾರ ಏನು? ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅನ್ನುವಂಥ ಕಾರಣಕ್ಕೆ ದೆಹಲಿಯಲ್ಲೂ ಪ್ರೊಟೆಸ್ಟ್ ಶುರು ಮಾಡಿದ್ದು. ಈಗ ಕರ್ನಾಟಕದ ಹುಬ್ಬಳ್ಳಿಯಲ್ಲೂ ಕೂಡ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಕಾರಣ ಏನು? ಹಗರಣ ಆಗ್ತಾ ಇದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಗರಣಗಳಾಗ್ತಾ ಇದೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಪ್ರೊಟೆಸ್ಟ್ ಶುರುವಾಗಿದೆ. ಕರ್ನಾಟಕದ ಮೇನ್ ಬ್ರಾಂಚ್ಗಳಲ್ಲೆಲ್ಲ ಪ್ರೊಟೆಸ್ಟ್ ಶುರುವಾಯಿತು ಅಂದರೆ ಬೇರೆ ಆಪ್ಷನ್ ಇರೋದಿಲ್ಲ. ನೀವು ಬಿಜೆಪಿ ಸರ್ಕಾರ ಏನು ಮಾಡ್ಕೊಳ್ತಿದೆ ಅಂತಂದರೆ ವಿದ್ಯಾರ್ಥಿಗಳನ್ನ ಎತ್ತುಕಟ್ಟುವಂಥ ಕೆಲಸ ಆಗ್ತಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯಿಂದ ನಿಮ್ಗೆ ಏನಾಗಬೇಕಾಗಿದೆ ಸರ್? ಏನಾಗಬೇಕಾಗಿದೆ? ಕೊಟ್ಟು ಬಿಡಿ, ಅತ್ಲಾಗಿ ರಾಜೀನಾಮೆ ಕೊಡಿಸ್ಬೇಡಿ. ಒಂದು ಆರೋಪ ಬಂದಿದೆ ಅಂತಂದ್ರೆ ರಾಜೀನಾಮೆ ಕೊಡಿಸ್ಬೇಕಲ್ವಾ? ವಿದ್ಯಾರ್ಥಿಗಳನ್ನ ಯಾಕೆ ಎತ್ಕಟ್ಟುವಂತ ಕೆಲಸಗಳನ್ನ ಮಾಡ್ತೀರಿ? ನೋಡಿ ಯಾವ ರೀತಿಯಾಗಿ ದಾಂಧಲೆ ನಡೆಸ್ತಾ ಇದ್ದಾರೆ ಅಂತ ಹೇಳಿ. छात्र विरोधी ये सरकार, छात्र विरोधी ये सरकार, इस्तीफा दो, इस्तीफा दो, इस्तीफा दो, इस्तीफा दो, इस्तीफा दो, नहीं चलो, नहीं चलो, नहीं चलेगी, तानाशाही नहीं चलेगी, नहीं चलेगी, नहीं चलेगी, तानाशाही नहीं चलेगी, मोदी कब आगे करता है। ಈಗ ವಿದ್ಯಾರ್ಥಿಗಳು ಸಾಕಷ್ಟು ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೀವು ಹಿಂಗೆ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ರಾಜೀನಾಮೆ ಇಲ್ಲದೆ ಕೂರಿಸ್ಕೊಂಡು ಕೂತ್ಕೊಂಡಿದ್ರೆ ಇಡೀ ದೇಶವೇ ಪ್ರತಿಭಟನೆ ಮಾಡುತ್ತೆ. ಒಂದೇ ಒಂದು ನಿಮಗೆ ರಾಜೀನಾಮೆಯನ್ನು ಕೊಡ್ಸೋಕ್ಕಾಗ್ತಾ ಇಲ್ಲ, ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ ಅಂತಂದರೆ ಯಾಕಷ್ಟೊಂದು ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಹಿಡಿದಿಟ್ಕೊಳ್ತಿದ್ದೀರಿ? ಯಾಕೆ ಅಷ್ಟೊಂದು ಪ್ರೀತಿ?